ಬೇರೆ ಉಂಟು ಬೇರೆ ಉಂಟು ಜಾಗ ಸರ್ತೆ ನನ್ನ ಬಲಿ ಕೊರ್ಪೆರ ಅಂದ್ ಯಾಕೆ ಕೇವಲ ಅಂತ ಹೇಳಿದ್ರೆ 31 ಪಾರ್ಟ್ ಚೇಂಜ್ ಆಗಿದೆ. ಹಾಗಾದ್ರೆ ಫೈನಲ್ ಆಗಿ ಎಷ್ಟು ಅಮೌಂಟ್ ಆಗಿದೆ? ಕೇವಲ ಎಲ್ಲರಿಗೂ ವಿಕ್ಕೀಸ್ ಥಿಯೇಟರ್ಗೆ ಪುನಃ ಸ್ವಾಗತ. ಏನು ನಾನು ಇಲ್ಲಿ ಇವತ್ತು ರೋಡಲ್ಲಿ ಇದ್ದೀನಿ ಅಂತ ಅಂದ್ಕೊಳ್ಬಹುದು. ಇವತ್ತು ನಾನು ಆ್ಯಕ್ಚುಲಿ ವಿಷಯ ಅಂತ ಹೇಳಿದರೆ ನಾನು ರೋಡಲ್ಲೇ ಇದ್ದೇನೆ. ನನ್ನೊಂದು ಗಾಡಿ ಬುಲೆಟ್ ಸರ್ವಿಸ್ಗಿತ್ತು. ಸೊ ಒಂದ್ಸಲ ನಾನು ನನ್ನ ಫ್ರೆಂಡ್ ಒಬ್ರು ಬುಲೆಟ್ ಮೆಕ್ಯಾನಿಕ್ ಇದ್ದಾರೆ, ಅವ್ರು ಹೇಳಿದ್ರು ಹೀಗೆ ಪ್ರಾಬ್ಲಮ್ ಬಂದಾಗ ಒಂದು ರೆಗ್ಯುಲರ್ ಪ್ರಾಬ್ಲಮ್ ಬರ್ತಾ ಇತ್ತು. ಅವರು ಹೇಳಿದ್ರು ಇಂಥ ಕಡೆ ಒಂದು ವರ್ಕ್ಶಾಪ್ ಇದೆ ಬುಲೆಟ್ ಇದು ಹೋಗಿ ಅಂತ. ಸೊ ನಾನಲ್ಲಿ ಹೋಗಿ ಚೆಕ್ ಮಾಡಿದಾಗ ನನಗೆ ಸೊಲ್ಯೂಷನ್ ಇಮಿಡಿಯೇಟ್ ಕೊಟ್ಟರು. ಅದು ಭಾರಿ ಖುಷಿ ಆಯ್ತು ನನಗೆ. ಅದು ಇಮಿಡಿಯೇಟ್ ಫಾಸ್ಟ್, ಅಂದರೆ ಎಕ್ಸ್ಪೀರಿಯನ್ಸ್ ಇರುವಂಥ ಮೆಕ್ಯಾನಿಕ್ಸ್. ಸೊ ಎಲ್ಲಿಂಟು ನೀವು ಎಕ್ಸ್ಪೀರಿಯನ್ಸ್ ಇರುವ ಮೆಕ್ಯಾನಿಕ್ ಅಂದರೆ ನಿಮಗೆ ಅಲ್ಲಿ ಹೋದ ತಕ್ಷಣ ಟೆನ್ಷನ್ ಕೊಡೋದು, ಅದು ಇದು ಎಂತ ಮಾರೆ ಅದಕ್ಕೆ ಹೋಗಿದೆ ಇದು ಹೋಗಿದೆ, ಅದು ತಲೆ ಬಿಸಿ. ನೀವು ಸಣ್ಣ ಸಣ್ಣ ಮೆಕ್ಯಾನಿಕ್ ಆದ್ರೆ ಹೋದ್ರೆ ಅವ್ರು ನಿಮ್ಮನ್ನು ಅರ್ಧ ತಲೆ ಬಿಸಿಯೇ ಮಾಡಿ ಬಿಡ್ತಾರೆ. ಸೊ ನಾನು ಎಲ್ಲರೂ ಅಂತ ಹೇಳುದಿಲ್ಲ, ಕೆಲವರು ಇದ್ದಾರೆ ಇದು ಅದು ಇದು ಅಂತ ಹೇಳ್ಬಿಟ್ಟು. ಸೊ ನನಗೆ ನನ್ನ ಫ್ರೆಂಡ್ ಅವರು ನೋಡಿ ಅವ್ರು ಹೇಳಿದ್ರು ಇಂಥ ಇಲ್ಲಿಗೆ ಹೋಗಿ, ಅವ್ರು ಸಹ ಮೆಕ್ಯಾನಿಕ್, ಅವ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಮೆಕ್ಯಾನಿಕ್. ಸೊ ಅವ್ರು ಹೇಳಿದ್ರು ಇಂಥ ಪ್ಲೇಸ್ ಇದೆ ಹೋಗಿ ಅಲ್ಲಿ ಅಂತ. ಹಾಗೆ ಬಂದೆ ನಾನು ಅವತ್ತು ಲಾಸ್ಟ್ ಟೈಮಲ್ಲಿ. ಸೊ ಈಗ ಸುಮಾರು ಸಮಯ ಅಂದರೆ ನಂದು ಎರಡು ಟೈರ್ ಸಹ ಫ್ಲ್ಯಾಟ್ ಆಗಿತ್ತು. ಸೊ ಏನು ಮಾಡೋದು ಅಂತ ವೆಯ್ಟ್ ಮಾಡ್ತಿದ್ದೆ. ಈಗ ಈ ಕಡೆ ಬರಲಿಕ್ಕೆ ಅಂದರೆ ಅದು ನಮ್ಮ ಇದಿದೆ ಏನು ಮಂಗಳೂರಿನ ಪಂಪ್ವೆಲ್ ಅಂತ ಮೇನ್ ಸರ್ಕಲಿಂದ ನಾಗೂರು ಈ ಕಡೆ ಹೋಗೋ ರೋಡಲ್ಲಿ ಮಿಡ್ಲಲ್ಲಿ ಸಿಗುತ್ತೆ. ನಿಮಗೆ ನಾನು ಆಲ್ರೆಡಿ ತೋರಿಸ್ತಾ ಇದ್ದೀನಿ. ಸೊ ಬಂದಾಗ ಅಲ್ಲಿ ಒಬ್ಬ ಹುಡುಗ ಬರತ್ತಂತ, ಒಳ್ಳೆ ಹುಡುಗ, ಅಂದರೆ ಸಿಂಪಲ್ ಆಗಿ, ಅಂದರೆ ನಿಮಗೆ ಟೆನ್ಷನ್ ಕೊಟ್ಟು ಮಾಡುವಂಥ ಅಲ್ಲ. ಅಂದರೆ ಲೈಕ್ ಅಂದರೆ ಈ ಹೂ ಅಂತ ಏನಿಲ್ಲ, ಇದು ಹೋಗಿದೆ ಅದು ಹೋಗಿದೆ ಇದಿಷ್ಟು ಅಷ್ಟು ಕ್ಲಿಯರ್ ಆಗಿ ಹೇಳಿ ನಮಗೆ ಇದು ಮಾಡ್ತಾರೆ, ಏನು ವಿಷಯ ತಿಳಿಸ್ತಾರೆ. ಅದೇ ಮೇಯ್ನ್ ಇರುವುದೇ ಅದೇ. ನಮ್ಗಿಲ್ಲಾದ್ರೆ ನಮ್ಗೆ ಅರ್ಧ ಟೆನ್ಷನಲ್ಲೇ ನಮ್ದು ಇದು ಅಲ್ಲಿ ಹಣ ಸಹ ಇತ್ತು, ಟೆನ್ಷನ್ ಸಹ ಆಗುತ್ತೆ, ಹಂಗಾಗುತ್ತೆ. ಇಲ್ಲಿ ಇದ್ದ ಎಕ್ಸ್ಪೀರಿಯನ್ಸ್ ಇರುವಂತಹ ಮೆಕ್ಯಾನಿಕ್ಸ್ ನಿಮ್ಗೆ ಹೇಳ್ತಾರೆ ಏನು ಪ್ರಾಬ್ಲಮ್. ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ ನಿಮ್ಗೆ. ಏನಾದರೂ ಬುಲೆಟ್ಗೆ ಸಂಬಂಧಪಟ್ಟ ಸಮಸ್ಯೆ ಇದ್ರೆ ದಯವಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ಆಗಿ. ಸೊ ನಾನು ಒಂದ್ಸಲ ತೋರಿಸ್ತೀನಿ. ಬಂದು ಆ ಕಡೆ ಪಂಪ್ವೆಲಿಂದ ಇದು ಏನು ನಮ್ಮ ಗರುಡಿಯಾಗಿ ಬರುವಂಥ ರೋಡು. ರೋಡ್ ಬರ್ಬೇಕಾದ್ರೆ ನಿಮ್ಗೆ ಸಿಗುತ್ತೆ ನೋಡಿ ಇಲ್ಲಿ. ಇದು ಶೋರೂಮ್ ನೋಡಿ, ಅದು ಆಚೆ ಹೋಗುತ್ತೆ. ನಮ್ಮದು ಡಿ ಸಿ ರೋಡು ಆ ಕಡೆ ಎಲ್ಲ ಹೋಗುವಂಥ ರೋಡು. ಬೆಟರ್ ನನಗೆ ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಬನ್ನಿ ಕೊಡಬೇಕ, ನೀವು ಸಹ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿ ಪಡ್ಕೊಳ್ತೀರ ಅಂತ ಅನ್ಕೊಂಡಿದ್ದೀನಿ. ಸೊ ಇದೊಂದು ಒಳ್ಳೆ ವರ್ಕ್ಶಾಪ್, ಅಂದರೆ ನಿಮ್ಗೆ ಎಲ್ಲ ಐಟಮ್ಸ್ ಒಂದೇ ಕಡೆ ಸಿಗುತ್ತೆ. ಅದೇ ಒಂದು ಮೇಯ್ನ್ ವಿಷಯ. ನಿಮಗೆ ನಟ್ಟು ಬೋಲ್ಟಿಗೆ ತಗೋದು ವರ್ಪೆ, ಬೋರ್ಡು ಒಂದು ಬೋರ್ಡು ಅಂತ ಹೇಳಿ ನಿಮಗೆ ಮೆಕ್ಯಾನಿಕ್ ಹತ್ರ ಹೋದರೆ ಅದು ಪ್ರಾಬ್ಲಮ್ಸ್ ಇದ್ದದ್ದೇ ಸಾಲ್ವ್ ಮಾಡಲಿಕ್ಕೆ ಆಗದಂತ ಪ್ರಾಬ್ಲಮ್. ಅಂದರೆ ಅದು ಬೋರ್ಡು ಒಂದು ಬೋರ್ಡು ಆಯ್ತೊಂದು ಇಜ್ಜಿ ಆಯ್ತಾ ಬುಷ್ ಇಜ್ಜಿ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಒಂದು ಶೋರೂಮಿಗೆ ಬಂದ ಅದರ ವರ್ಕ್ಶಾಪ್, ಒಂದು ಪ್ರೊಫೆಷನಲ್ ವರ್ಕ್ಶಾಪಿಗೆ ಬಂದಾಗ ನಿಮ್ಗೆ ಏನು ಫೀಲ್ ಆಗುತ್ತೆ ಅಲ್ಲೇ ಫೀಲ್, ನಿಮ್ಗೆ ಅದೇ ಫೀಲ್ ಸಿಗ್ತದೆ ಇಲ್ಲಿ. ಅದೇ ಎಲ್ಲ ಐಟಮ್ಸ್, ಎಲ್ಲ ಮೆಟೀರಿಯಲ್ಸ್, ಎಲ್ಲ ಸಣ್ಣ ಸಣ್ಣ ಐಟಮ್ಸ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ನನಗೆ ಖುಷಿಯಾಗಿದೆ. ಸೊ ನೋಡುವ, ಏನೇ ಇದ್ರೆ ಸಹ ನಿಮಗೆ ನಾನು ರಿಪೋರ್ಟ್ ಮಾಡ್ತೀನಿ. ಹೀಗಾಗಿ ಮತ್ತು ಅಲ್ಲಿ ಮಿಸ್ಸಿಂಗ್ ಹೊಡಿತಾ ಇತ್ತು, ಫ್ಲಾಟ್ ಆಗಿದೆ, ಎರಡು ಟೈರ್ ಫ್ಲಾಟ್ ಆಗಿದೆ. ಅದನ್ನು ಚೇಂಜ್ ಮಾಡಿ ಸರ್ ಅప్పుడు ಬೇರೆ ಉಂಟು ಜಾಗ ಸರ್ತೆ ನನ್ನ ಬಲಿ ಕೊರ್ಪೆರ ಬೇರೆ ಅಂದೆ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಇತ್ತಂತೆ. ಇಲ್ಲಿ ಸರ್ ತಮ್ಮ ಎಕ್ಸ್ಪೀರಿಯನ್ಸಿಂದ ಏನೆಲ್ಲ ಮಾಡಿ ಸ್ವಲ್ಪ ಏನೋ ರಿಪೇರಿ ಒಳ್ಳೆ ಮಾಡಿ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಹಬ್ ಅನ್ನೋ ಒಂದು ಐಟಮನ್ನು ಚೇಂಜ್ ಮಾಡಿ
ಬಂದರಕ್ಕೊಂದು ಇಂಜಿನ್ ಬೋರ್ಡು ಲೇತೆ ನೆಕ್ಸ್ಟ್ ಲೇತ್ ಓಕೆ ಸರಿ ಸರಿ ಹೊಸ ಬೇರಿಂಗ್ ಓಕೆ ಓಕೆ ಬಂದು 13 13 ಸೊ ಸದ್ಯಕ್ಕೆ ಇವ್ರು ರೆಡಿ ಮಾಡಿ ಕೊಟ್ಟಿದ್ದಾರೆ ನನಗೆ. ಅಂದರೆ ಇಲ್ಲಾಂದರೆ ಫುಲ್ ಬೇರಿಂಗ್ ಒಟ್ಟಿಗೆ ಫುಲ್ ಟೈರ್ ಸಿಗುತ್ತೆ ಹಾಕ್ಬೋದು ಅಂತ ಹೇಳಿದ್ರು. ಸೊ ಇದು ಮುಂಗಡೆ ಟೈರು ಅಷ್ಟೇ ಎಲ್ಲ ವೀಕ್ ಆಗಿದೆ, ಸಖತ್ತು ನಾಲಿಗೆ ತರಗಾಗಿದೆ. ಸೊ ಇವತ್ತು ಏನು ಕೆಲಸ ಅಂತ ಹೇಳಿದ್ರೆ ಒಂದು ಇಲ್ಲಿದ್ದು ಒಂದು ಮಿಕ್ಸಿಂಗ್ ಹೊಡಿತು, ಅದು ರಬ್ಬರ್ ಚೇಂಜ್ ಆಗಿದೆ, ಏರ್ ಫಿಲ್ಟರ್ ಚೇಂಜ್ ಆಯಿತು, ಮತ್ತು 2 ಟೈರ್ ನೋಡುವ, ಮತ್ತೆ ಎಲ್ಲ ಆದಮೇಲೆ ಒಂದ್ಸಲ ತೋರಿಸ್ತೇನೆ. ಓಕೆ. ಒಂದು ವಿಷಯ ಅಂತ ಹೇಳಿದ್ರೆ ಇಲ್ಲಿ ನೀವು ಖಾಲಿ ಸರ್ವಿಸ್ ಅಲ್ಲ, ಸೊ ಇಲ್ಲಿ ಪ್ಲೇ ಸ್ಟೇಷನ್ ಸಹ ಇದೆ ನೋಡಿ. ಸಂಜಯ್ ಅಂತ ಇಲ್ಲಿ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ನನಗೆ ಅವ್ರದ್ದು ಮುಂಚೆ ಪರಿಚಯ ಇತ್ತು, ಬಟ್ ಅವ್ರದ್ದಂತ ಗೊತ್ತಿರಲಿಲ್ಲ ನನಗೆ. ಸೊ ನಿಮಗೆ ಇಲ್ಲಿ ಬಂದ್ರೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಆರಾಮ್ಸೆ ನಿಮಗೆ ಟೈಮ್ ಪಾಸಸ್ ಆಗ್ತದೆ, ಒಳ್ಳೆ ಪ್ಲೇಸ್ ಉಂಟು. ಫುಲ್ ಸೆಟ್ ಮಾಡಿ ಇಟ್ಟಿದ್ದಾರೆ ಸಂಜಯ್ ಅವರು. ಹಾಗೆ ಥ್ಯಾಂಕ್ ಯು ಸರ್. ಎಲ್ಲಿ ನೋಡಿದರೂ ಸಹ ಐಟಮ್ಸ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಉಂಟು. ಹೀಗೆ ಅಲ್ಲಿ ಓಡಬೇಕು, ಇಲ್ಲಿ ಓಡಬೇಕು, ಅದಕ್ಕೆ ಇದಕ್ಕೆ ಅಂತ ಏನಿಲ್ಲ, ಎಲ್ಲ ನಿಮಗೆ ಸಿಗ್ತದೆ ಒಂದೇ ಕಡೆಯಲ್ಲಿ. ಯಾವ ಟೈಪ್ ಬೇಕು. ಟಯರ್ಸ್ ನೋಡಿ, ಟಯರ್ಸ್ ಅಂತ ಹೇಳಿದ್ನಲ್ಲ ಆಗ, ಆ ಬುಲೆಟ್ ಯಾರ ಹತ್ರ ಎಲ್ಲ ಇದೆ ದಯವಿಟ್ಟು ಒಂದ್ಸಲ ಬನ್ನಿ. ಸೊ ನಿಮ್ಗೆ ಗೊತ್ತಿರ್ಬೋದು, ಆ ಸಲ ಒಂದ್ಸಲ ಬನ್ನಿ. ಆದರೆ ಸಹ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಸುಮಾರು 2013 ಮಾಡೆಲ್ ನಂದು ಗಾಡಿ. ದೇಹದಿಂದ ಏನು ಪ್ರಾಬ್ಲಮ್ ಅಂತ ಏನು ಕೊಡಲಿಲ್ಲ. ಸೊ ಸಣ್ಣ ಪ್ರಾಬ್ಲಮ್ ಆಗ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಒಂದು ಐಟಮ್ ಇದು ಇದನ್ನು ಚೇಂಜ್ ಮಾಡಿದ್ದಾರೆ. ಮತ್ತೊಂದು ಏರ್ ಫಿಲ್ಟರ್, 2 ಟಯರ್ ಫುಲ್ಲು ರೆಡಿ ಆಗ್ತದೆ ಅನಿಸುತ್ತೆ. ಮತ್ತು ನಂದು ಇಲ್ಲಿದು ಹ್ಯಾಂಡ್ ಸಹ ಕಟ್ಟಾಗಿತ್ತು, ರಸ್ಟ್ ಬಂತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂಥ ಮೆಕ್ಯಾನಿಕ್ಸ್. ಅಂದರೆ ಹೋದ ತಕ್ಷಣ ಭಯ ಪಡಿಸೋದು, ಇರ್ನ ಇಂಚ ಆ ಥರ ಎಲ್ಲ ನನಗೆ ಫೀಲ್ ಆಗಲಿಲ್ಲ ಇಷ್ಟ ತನಕ. ಯಾಕಂತ ಹೇಳಿದರೆ ಆ ಹುಡುಗ ಒಬ್ಬರು ಭರತ್ ಅಂತ ಇದ್ದಾರೆ ಇಲ್ಲಿ ಮೇಯ್ನ್. ಸೊ ಅವ್ರು ಸಹ ಕೂಲಾಗಿದ್ದರು. ಹೋದ ತಕ್ಷಣ ನಾವು ಕೆಲ ಕಡೆ ಹೋಗ್ತೇವೆ, ಅವ್ರಿಗೆ ಸಮಸ್ಯೆನ ಅವ್ರದ್ದೇ ಸಮಸ್ಯೆ ಮುಗಿಯೋದಿಲ್ಲ ನಮಗಿಂತ. ಸೊ ಆ ಥರ ನನಗೆ ಫೀಲ್ ಆಗಲಿಲ್ಲ, ಒಳ್ಳೆ ಫೀಲ್ ಆಯಿತು. ಸೊ ನೀವು ಸಹ ಬನ್ನಿ ಇಲ್ಲಿ ಪಂಪಲ್ಲಿ. ಅಣ್ಣ ಒಂದು ಪಂಪ್ ಎಲ್ಲ ಅದೇ ನಾಗೂರಿ ಹತ್ರ ಇದೆ. ನಾಗೂರಿ ಗರ್ಭಿ ಟೆಂಪಲ್ನಿಂದ ಈಚೆ ಬಂದಾಗ ಮೋಟೋ ಕ್ಲೌನ್ಸ್ ಅಂತ ಸ್ವಲ್ಪ ಕಷ್ಟ ಆಯಿತು ಹೇಳಲಿಕ್ಕೆ. ಸೊ ನೋಡಿ, ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಇರುವಂತಹ ಮೆಕ್ಯಾನಿಕ್ಸ್. ಐಟಮ್ಸ್ ಎಲ್ಲ ಇಲ್ಲೇ ಸಿಗುತ್ತೆ ನಿಮಗೆ, ಎಲ್ಲ ಏನು ಬೇಕಿದ್ರೆ ಅವರು ನಿಮ್ಮ ಹತ್ರ ರೆಡಿ ಇರ್ತದೆ ಅವ್ರ ಹತ್ರ. ಸೊ ಅವು ಕನೋಡು ಒಂದು ಅವು ಇಜ್ಜಿ ಒಂದು ಇಜ್ಜಿ ಅವು ಮತ್ತೆ ಏನಿಲ್ಲ, ಎಲ್ಲ ನಿಮಗೆ ಒಂದೇ ಕಡೆಯಲ್ಲಿ ಸಿಗ್ತದೆ. ಎಲ್ಲ ಐಟಮ್ಸ್, ಸ್ಪೇರ್ ಪಾರ್ಟ್ಸ್, ಏನು ಬೇಕು, ಬುಲೆಟ್ ಬೇಕು, ಅದೆಲ್ಲ ಐಟಮ್ಸ್ ಇಲ್ಲಿ ಸಿಗ್ತದೆ. ಇವನ್ ಟಯರ್ಸ್ ಎಲ್ಲ ಒಟ್ಟಲ್ಲಿ ನನಗೆ ಆ್ಯಕ್ಚುಲಿ ಖುಷಿ ಆಯಿತು. ಅಂದರೆ ಎಲ್ಲ ಒಂದು ಮೆಕ್ಯಾನಿಕ್ ಹತ್ರ ಹೋದರೆ ಅರ್ಧಕ್ಕೆ ಅವ್ರು ಶಾಕೆ ಕೊಟ್ಟು ತಲೆ ಕೆಡಿಸ್ತಾರೆ. ಸೊ ಇದು ನನಗೆ ಆ ಥರ ಅನಿಸ್ಲೇ ಇಲ್ಲ. ಅಂದರೆ ಒಳ್ಳೆ ಫ್ರೆಂಡ್ಲಿ ಆಗಿದ್ದಾರೆ. ಭರತನ್ನು ನೋಡುವಂತೂ ಫುಲ್ಲಾಗಿ ರಿಸೀವ್ ಮಾಡ್ತಾರೆ ನೋಡಿ, ಎಲ್ಲ ಉಂಟು ಅವ್ರ ಹತ್ರ. ಇದೊಂದು ಸಣ್ಣ
ಶೋರೂಮ್ ಇದು ಈ ಥರದನ್ನೇ ಉಂಟು, ಏನು ಹೇಳ್ತಾರೆ, ವರ್ಕ್ಶಾಪ್. ಪ್ರೊಫೆಷ್ನಲ್ ಆಗಿದೆ ಎಲ್ಲ. ನೋಡಿ ಒಂದ್ಸಲ ನಿಮಗೆ ಬುಲೆಟ್ ಅವ್ರಿಗೆ ಏನು ಸಮಸ್ಯೆ ಇದ್ದರೆ ಎಲ್ಲೆಲ್ಲಿ ಬನ್ನಿ ನನಗೆ. ಅಂದರೆ ನನ್ನೊಂದು ಫ್ರೆಂಡ್ ರಾಜಾರಾಮ್ ಅಂತ ಇದ್ದಾರೆ, ಬುಲೆಟ್ ಸರ್ವಿಸ್ ಅವರು. ಸೊ ಅವರು ಇಲ್ಲಿದೆ ಅಡ್ರೆಸ್ ಕೊಟ್ಟರು ನನಗೆ. ಅಂದರೆ ಲಾಸ್ಟ್ ಟೈಮ್ ಒಂದು ಬಂದಿದೆ, ಒಂದು ರೆಗ್ಯುಲರ್ ಪ್ರಾಬ್ಲಮ್ ಬರ್ತಾ ಇತ್ತು. ಮತ್ತು ಇವರು ಒಂದೇ ಇದರಲ್ಲಿ ಅದು ಕ್ಲಿಯರ್ ಆಗಿತ್ತು ನನಗೆ. ಸೊ ಅದೇ ಈ ಥರ ಈ ಕಡೆ ಬರಲಿಕ್ಕಿತ್ತು ನನಗೆ. ನೋಡೋಣ, ನನ್ನೊಂದು ಎರಡು ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಇತ್ತು, ಕೇಳುವ ಅಂತ. ಹಂಗೆ ಬಂದಾಗ ಹೇಳಿದೆ ಹೀಗೆ ಹೀಗೆ ನೋಡಿ ರಪರ ವರ್ಕ್ ಆಗ್ತಾ ಇದೆ. ಸೊ ನಿಮ್ಮ ಬುಲೆಟ್ ಸಮಸ್ಯೆ ಏನೋ ಇದ್ದರೆ ದಯವಿಟ್ಟು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಆಗಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗಾಗಿದೆ, ನಿಮ್ಗೆ ಹೇಗಾಗಿದೆ ಅಂತ ಮತ್ತೆ ಕಮೆಂಟ್ ಮಾಡಿ. 2 ಟೈರು ಫ್ರಂಟ್ ಮತ್ತು ಬ್ಯಾಕ್ ಬೇಕು, 2 ಚೇಂಜ್ ಮಾಡಲಿಕ್ಕೆ ಐಟಮ್ಸ್ ತಗೊಂಡು ಹೋಗ್ತಾ ಇದ್ದಾರೆ. ಇದು ಓಲ್ಡ್ ಟೈರ್ ನೋಡಿ ಹೆಂಗಾಗಿದೆ, ಇದು ನೋಡಿ, ಇದು ನ್ಯೂ ಟೈರ್. ಸೊ ಇವತ್ತು ಖುಷಿ ಆ್ಯಕ್ಚುಲಿ ಅಂತ ಹೇಳಿದರೆ, ಅಂದರೆ ಎಲ್ಲ ರಿಪೇರಿ ಆಗ್ತಾ ಉಂಟು ಅಂತ. ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ರಿಪೇರಿ ಆಗುತ್ತೆ. ಮತ್ತು ಟೈರ್ ಈಗ ಮಳೆಗಾಲದಲ್ಲಿ ಟೈರ್ ನಿಮಗೆ ಸರಿಬೇಕಾಗ್ತದೆ, ಇಲ್ಲಾಂದರೆ ರಿಸ್ಕಲ್ಲಿ ಓಡಾಡಬೇಕಾಗ್ತದೆ ನಾವು. ಅದರಿಂದ ಅದು ಚೇಂಜ್ ಮಾಡಿದರೆ ಏನೋ ಒಂದು ಖುಷಿ. ಡಿಸ್ಕ್ ಪ್ಯಾಡ್ ಹೋಗಿದೆ, ಭರತ್ ಅವ್ರು ಹೇಳಿದ್ರು ಡಿಸ್ಕ್ ಪ್ಯಾಡ್ ಹೋಗಿದೆ ಅಂತೆ. ಮತ್ತು ಇದಂಥವ್ರಿಂದ ರೋಟರ್ ಅಂತ ಹೋಗಿದೆ ಅಂತೆ, ಅದೊಂದು ಹಾಕ್ತಾರೆ. ಭರತ್ ಭಾಯ್, ರೋಟರ್ ಪಂಡ ಮೀಟರ್ ತಾನೆ? ಅವು ಸ್ಪೀಡೋ ಮೀಟರ್ ತಾನೆ ರೋಟರ್ ಪಂಡ? ಓಕೆ. ಎಕ್ಸ್ಲೇಟರ್ ಕೇಬಲ್ ಮತ್ತು ನಮ್ಮದು ಬ್ರೇಕ್ ಪ್ಯಾಡ್ ಅದು ಚೇಂಜ್ ಆಗುತ್ತೆ. ಸೊ ಟೋಟಲ್ ಆಗಿ ಇವತ್ತು ನಮ್ಮ ಬುಲೆಟ್ ಮದುಮಗ ಥರ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾನೆ. ನೋಡುವ, ಖರ್ಚು ಬರ್ತದೆ ಸ್ವಲ್ಪ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಬುಲೆಟ್ ಅಂತ ಹೇಳಿದ್ರೆ ನೀವು ಖರ್ಚು ಬಗ್ಗೆ ಯೋಚನೆ ಮಾಡಲಿಕ್ಕಿಲ್ಲ. ಎನಿ ಟೈಮ್ ವರ್ಷದ ಒಂದು 2-3 ವರ್ಷದಲ್ಲಿ ಈ ಥರ ಆಗ್ತದೆ. ಸೆಟ್ ಆಗಬೇಕು ನಾವು ಅಷ್ಟೇ. ಏನು ಬೇಕು ಬುಲೆಟ್ ಇದು ಎಲ್ಲ ಐಟಮ್ಸ್ ಎಲ್ಲ ಇದೆ ನೋಡಿ. ಹ್ಯಾಂಡಲ್ಸ್ ಫುಲ್ ಇದೆ, ಫುಲ್ ಐಟಮ್ಸ್, ಸ್ಮಾಲ್ ಪಾರ್ಟ್ಸ್ ಎಲ್ಲ. ಈ ಥರ ಅಂತ ಸಿಕ್ಬಿಟ್ರೆ ಇವನ್ ಬ್ಯಾಟ್ರೀಸ್, ಟಯರ್ಸ್ ಇದೆ, ಸಪ್ರೇಟ್ ಟಯರ್ಸ್ ಉಂಟಲ್ಲ ಅದು ಇದೆ, ಆಯಿಲ್ಸ್ ಎಲ್ಲ ಇದ್ದರೆ ಅದು ಸಹ ಇದೆ. ಸ್ಪೀಡೋಮೀಟರ್ ವರ್ಕ್ ಆಗಿದೆ ಕಮ್ಮಿ ಅಂದರೆ 10 ವರ್ಷ ಆಯ್ತು. ನಾನು ಆಗ ಮೆಕ್ಯಾನಿಕ್ ಏನು ಅದು ಇದು ಅಂತ ಹೇಳಿದರು, ನನಗೆ ತಲೆ ಕೆಟ್ಟಾಗಿತ್ತು, ಏನೋ ದೊಡ್ಡ ಖರ್ಚು ಅಂತ. ಆದರೆ ಏನಿಲ್ಲ, ಆ್ಯಕ್ಚುಲಿ 500 ರೂಪೀಸ್ ಎಲ್ಲ ಆಯಿತು. ಅವ್ರು ಹೇಳಿದ್ದು ನೋಡಿಯೇ ನಾನು ಅದನ್ನು ಬೇಡ ಅಂತ ಬಿಟ್ಟಿದ್ದೆ. ಹಾಗೆ ಇದು ಪ್ರಾಬ್ಲಮ್ ಇತ್ತು. ಸೊ ಆ ಫ್ರಂಟ್ ಬ್ರೇಕ್ ಇದ್ದದ್ದು ಏನು ಸಿಕ್ಕಿರ, ಅದು ಆಯಿಲೆಲ್ಲ ಇರ್ತದೆ ಅದು ಪ್ರಾಬ್ಲಮ್ ಸುಮಾರು ಸಮಯದಿಂದ ಇತ್ತು. ಅದೇ ಮುಟ್ಲಿಕ್ಕೆ ಹೋದರೆ ಅದೇ ಅದು ಕಷ್ಟ ಇಷ್ಟ ಅಂತ ಹೇಳ್ತಾರೆ. ಬೇರೆ ಮೆಕ್ಯಾನಿಕ್ಸ್ ಹತ್ರ ಅಂದರೆ ಲೋಕಲಲ್ಲಿ ಹೋದರೆ ಟೆನ್ಷನ್ನೇ ಕೊಡೋದು. ನೋಡಿ ಇವ್ರ ಹತ್ರ ನಾನು ಕಾಲು ಹೇಳಿದಷ್ಟೇ, ಅದಕ್ಕೆ ಬೇಕಾದ ವ್ಯವಸ್ಥೆ ಟಕ ಆಗ್ತಾ ಉಂಟು. ಯಾಕಂದರೆ ಇವರು ಪ್ರೊಫೆಷ್ನಲ್ಲೇ
ರಾಯಲ್ ಎನ್ಫೀಲ್ಡಿಗೆ ಸಂಬಂಧಪಟ್ಟಂಥದ್ದು ಎಲ್ಲ ವರ್ಕ್ ಮಾಡೋದು. ಯೂನಿಫಾರ್ಮ್ ಎಲ್ಲ ಅದೇ ಇರೋದು. ಸೊ ನೋಡಿ ಎಕ್ಸ್ಪೀರಿಯನ್ಸ್ ಆಗ್ತಾ ಉಂಟು. ಎಕ್ಸ್ಪೀರಿಯನ್ಸ್ ಇರುತ್ತೋ ಕೈ ಕೆಲಸನೇ ಬೇರೆ, ಕಲಿಯುವ ಮಕ್ಕಳದ್ದು ಕೈಗಳು ಜಾಸ್ತಿಯಾಗಿ. ನಿಮಗೆ ಬುಲೆಟನ್ನೆಲ್ಲ ಕೊಡೋದು ಶೋರೂಮ್ಗಳಲ್ಲೆಲ್ಲ ಮಕ್ಕಳೆಲ್ಲ ಹೇಳಿ ಕೊಡ್ತಾರೆ. ನನಗೆ ಪ್ರಾಬ್ಲಮ್ ಆಗಿತ್ತು ಅದು. ಅವರು ಕಲಿಯುವ ಮಕ್ಕಳು ಏನೇನೋ ಮಾಡೋದು, ಇದ್ದದನ್ನು ಸರಿ ಮಾಡೋದು ಕೊಡೋದು, ಇಂಥವೆಲ್ಲ ಆಗಿತ್ತು ನನಗೆ. ಬಟ್ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಕೆಲಸ ಮಾಡೋ ರೀತಿಯೇ ಬೇರೆ ಸ್ಟೈಲಲ್ಲಿ ಇರುತ್ತೆ. ನೆಕ್ಸ್ಟ್ ಲೆವೆಲಲ್ಲಿ ಧೈರ್ಯದಿಂದ ಬರ್ಬೋದು. ಸರ್ವಿಸ್ ಎಲ್ಲ ಆಯಿತು. ಟೆಸ್ಟಿಗೆ ಹೋಗಿದೆ ಗಾಡಿ, ಟೆಸ್ಟ್ ಮಾಡಲಿಕ್ಕೆ ಮೆಕ್ಯಾನಿಕ್ ತಗೊಂಡೋಗಿದ್ದಾರೆ. ನೋಡುವ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕಂತ ಹೇಳಿದ್ರೆ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ. ಸುಮಾರು ಸಮಯ ಆದಮೇಲೆ ಒಂದು ಪರ್ಫೆಕ್ಟಾಗಿ ಗಾಡಿ ರೆಡಿಯಾಗಿದೆ. ನೋಡುವ, ಬರಲಿ. ಟೆಸ್ಟಾಗಿ ಗಾಡಿ ಬರ್ತಾ ಇದೆ ಅಂತ ಗಾಡಿ. ಗೈಸ್, ಸರ್ವಿಸ್ ಎಲ್ಲ ಆಯಿತು. ತುಂಬ ಖುಷಿ ಆಯಿತು. ಎಲ್ಲದಕ್ಕಿಂತ ಒಳ್ಳೆ ಖುಷಿ ಅಂತ ಹೇಳಿದರೆ ಬಿಲ್ ಬಂದರೆ ಸರ್ವಿಸ್ ಆಗೋ ತನಕ ಬಿಲ್ ಎಷ್ಟು ಬರ್ತದೆ ಅಂತ ಟೆನ್ಷನ್ ಇರ್ತದೆ ನಮಗೆ ಅಲ್ವಾ. ಯಾಕಂತ ಹೇಳಿದ್ರೆ ನಾನು ಹೋಗಿದ್ದು ಖಾಲಿ ಒಂದು ಏನು ನಂದು ಬ್ಯಾಕ್ ಸೀಟಿದ್ದು ಇದು ಹ್ಯಾಂಡ್ಲ್ ಇರ್ತದಲ್ಲ, ಅದು ಕಟ್ಟಾಗಿತ್ತು. ಅದೊಂದು ಹಾಕ್ಲಿಕ್ಕೆ ಅಂತ ಹೋಗಿತ್ತು. 300-350 ಆಗ್ತದೆ ಅಂತ. ಬಟ್ ನೋಡಿ, ನಾನು ನಿಮ್ಮ ಬಿಲ್ ತೋರಿಸ್ತಾ ಇದ್ದೀನಿ. ಬಿಲ್ಲದ್ದು ನಾನು ಟೋಟಲ್ ಅಮೌಂಟು ಬ್ಲಾಕ್ ಮಾಡಿದ್ದೇನೆ. ಯಾಕಂತ ಹೇಳಿದರೆ ಅದು ಸಸ್ಪೆನ್ಸ್. ಮೇಯ್ನ್ ನಮಗಿರೋದೇ ಎಷ್ಟಾಗ್ತದೆ ಅಂತ ಅಲ್ಲ, ಕುತೂಹಲ ನಿಮಗೆ. ಇದಕ್ಕಿಂತ ಮುಂಚೆ ನಾನು ಆಯಿಲ್ ಚೇಂಜ್ ಮತ್ತು ನಮ್ಮದು ಫ್ರಂಟ್ ವೀಲ್ ಇದು ಬೇರಿಂಗ್ ಇದೆಲ್ಲ ಚೇಂಜ್ ಮಾಡಿ, ಮತ್ತು ಒಂದು ಕೇಬಲ್ ಎಕ್ಸಿಲೇಟರ್ ಕೇಬಲ್ ಎಲ್ಲ ಚೇಂಜ್ ಎಲ್ಲ ಮಾಡಿದ್ದಕ್ಕೆ ನನಗೆ ಆಲ್ಮೋಸ್ಟ್ ಆಗಿ ಒಂದು 7,500 ಆಗಿತ್ತು ಇದಕ್ಕಿಂತ ಮುಂಚೆ ನಾನು ಮಾಡಿದಾಗ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ತುಂಬ ಇತ್ತು. ಇವತ್ತು ನಾನು ಅದು ಬೇಕು ಇದು ಬೇಕು ಅದು ಹಾಕಿ ಇದು ಹಾಕಿ ಅಂತ ಎಲ್ಲ ನಾನೇ ಹೇಳಿ ಎಲ್ಲ ಹಾಕ್ಸಿ ಲಾಸ್ಟಿಗೆ ಎಷ್ಟಾಗ್ಬೋದು ಅಂತ ಟೆನ್ಷನ್ ನನಗೂ ಇತ್ತು. ಆದರೆ ಸರ್ಪ್ರೈಸ್ಲಿ ಎಕ್ಸ್ಪೆಕ್ಟ್ ನಾನು ಮಾಡಿರಲಿಲ್ಲ ಇಷ್ಟು ಕಮ್ಮಿ ಬರ್ಬೋದು ಅಂತ. ಎಷ್ಟು ಅಂತ ನೋಡಲಿಕ್ಕೆ ನೀವು ಕಾತರರಾಗಿದ್ದೀರಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಿನಿಮಮ್ ಒಂದು ಅದು ಬಿಡಿ ಬೇಡಾಗೆ ಟೋಟಲ್ ಅಮೌಂಟ್ ಬಂದು ಒಟ್ಟು 31 ಪಾರ್ಟ್ಸ್ ಚೇಂಜ್ ಮಾಡಿದ್ದಾರೆ. 31 ಐಟಮ್ಸ್ ಪಾರ್ಟ್ಸ್ ಚೇಂಜ್ ಆಗಿದೆ. ರೆಗ್ಯುಲರ್ ಏನುಂಟು ಅದೆಲ್ಲ ಚೇಂಜ್ ಎಲ್ಲ ಮಾಡಿ ನನಗೆ ಎಷ್ಟು ಬಂದಿರ್ಬೋದು ಯಾರಾದರೂ ಗೆಸ್ ಮಾಡಿದರೆ ಈಗಲೇ ಹಾಕಿ. ಇನ್ನೊಂದು ವಿಷಯ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬ ಕಮ್ಮಿ ಇದೆ ಸಬ್ಸ್ಕ್ರೈಬು. ನಮಗೆ ಒಂದು ವಿಡಿಯೋ ಮಾಡಲಿಕ್ಕೆ ನಿಮಗೆ ಅಂದ್ಕೊಂಡಿರ್ಬೋದು ಕ್ಯಾಮರಾ ಇಟ್ಕೊಂಡು ಮಾಡ್ತಾನೆ ಏನುಂಟು ಅಂತ, ತುಂಬ ಕಷ್ಟ ಇದೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಆಗ ಗೊತ್ತಾಗುತ್ತೆ ಒಬ್ಬ ಯೂಟ್ಯೂಬರ್ ಕಷ್ಟ. ಆಗಾದರೂ ನೀವು ಲೈಕ್ ಕೊಡ್ತೀರಿ ಅಂದರೆ ಒಂದು ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಒಂದು ಮುಂದೆ ಬರಲಿಕ್ಕೆ, ನಮಗೂ ಒಂದು ಟ್ಯಾಲೆಂಟ್, ನನ್ನದು ಒಂದು ಸಾರ್ಥಕ ಆಯಿತು ಅನ್ನೋ ಒಂದು ಖುಷಿ ನಮಗೆ. ಶೇರ್ ಮಾಡಿದರೆ ಇನ್ನೂ ಖುಷಿ. ಯಾಕಂದರೆ ನಮಗೆ 1 ವರ್ಷ ಟಾರ್ಗೆಟಲ್ಲಿ 1000 ಸಬ್ಸ್ಕ್ರೈಬರ್ ಆಗಲೇಬೇಕು. ಸೊ 4000 ಗಂಟೆ ವ್ಯೂಸ್ ಆಗಬೇಕು. ಅದಕ್ಕೋಸ್ಕರ ನಾವು ಕಷ್ಟಪಡೋದು. ಮತ್ತು ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಓಕೆ, ಹಾಗಾದರೆ ಫೈನಲ್ ಆಗಿ ಎಷ್ಟು ಅಮೌಂಟ್ ಆಗಿದೆ? ಟೋಟಲ್ ಆಗಿ ಆಗಿರುವಂಥದ್ದು ಕೇವಲ 9,056 ರೂಪಾಯಿ. ಯಾಕೆ ಕೇವಲ ಅಂತ ಹೇಳಿದರೆ 31 ಪಾರ್ಟ್ ಚೇಂಜ್ ಆಗಿದೆ. 31 ಐಟಮ್ಸ್ ಅಂದರೆ ಬೇರಿಂಗ್, ಬುಷ್, ವೈರ್, ಕೇಬಲ್, ಲೈಟ್ಸ್, ಮತ್ತೇನು ಬ್ರೇಕ್ ಶೂ ಇದೆಲ್ಲ ಆಲ್ಮೋಸ್ಟ್ ಜಾಸ್ತಿ ಒಳ್ಳೆ ಇದಾಗಿದೆ. 2 ಟೈರ್ಸ್. ಸೊ
ನೀವು ಲೆಕ್ಕ ಹಾಕಿ. ಸರ್ವಿಸ್ ಸೂಪರ್ ಇದೆ, ಇಮಿಡಿಯೇಟ್ ರೆಸ್ಪಾನ್ಸ್, ಮತ್ತು ಎಕ್ಸ್ಪೀರಿಯನ್ಸ್ ಇರುವ ಮೆಕ್ಯಾನಿಕ್ಸ್, ಮತ್ತು ಸಂಜಯ್ ಅಂತ ಅಲ್ಲಿ ಓನರ್ ಸಹ ಒಳ್ಳೆ ಹುಡುಗ. ಸೊ ನೋಡಿ, ಎಕ್ಸ್ಪೀರಿಯನ್ಸ್ ನೀವು ತಗೊಳ್ಳಿ, ನೀವು ಒಂದ್ಸಲ ಅಲ್ಲಿಗೆ ವಿಸಿಟ್ ಕೊಡಿ. ಹಾಗೂ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ ನಿಮಗೆಲ್ಲ ಧನ್ಯವಾದಗಳು. ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.